ಶಿವಣ್ಣನ ಸಿನಿಮಾ ಸಿಗುತ್ತೆ ಪ್ರೇಮ್ ಜೊತೆ, ಅದೇ ಜೋಗಿ. ಅಣ್ಣೂರು ರಜನಿ ಸರ್ ಸಿನಿಮಾ ನೋಡಿ ಅಣ್ಣವ್ರಿಗೆ ಕೈ ಮುಗಿತಾರೆ. ವಾ, ಸಿನಪ್ಪ ನಮ್ಮ ಮಾದಪ್ಪನ ತುಂಬಾ ಚೆನ್ನಾಗಿ ತೋರಿಸಿದ್ಯಪ್ಪ. ಅಣ್ಣವ್ರ ಜೊತೆ ನೀವು ಇಬ್ರೇ ಎಂಥ ಅದ್ಭುತ. ಅಣ್ಣವ್ರಿಗೆ ಒಬ್ಬರೇ ಕೂತ್ ಊಟ ಮಾಡಿಲ್ಲ. ಹಿಂಗ್ ನೋಡ್ದ ಸಿನಪ್ಪ ಊಟ ಮಾಡ ಅಂದ್ರೆ ಆಯ್ತಪ್ಪ, ದೇವ್ರ ಜೊತೆ ಕೂತ್ಕೊಂಡು ಊಟ ಮಾಡೋಂತ ದೇವ್ರು ಕೊಟ್ಟ ವರ. ಅಣ್ಣವ್ರು ನೋಡಿದ್ರೆ ನೀವು ಕಂಟಿನ್ಯೂ 1-15 ದಿನ 1 ತಿಂಗಳು ನೋಡ್ಬಿಟ್ರೆ ಜೀವನದಲ್ಲಿ ಏನು ನಿಮ್ ದುಡ್ಡು ನಾಸೆ ಆಗಲಿ. ಯಾವ್ದು ಬರಲ್ಲ. ಅಂತ ವ್ಯಕ್ತಿನ ಹಂಗಿರ್ಬೇಕಾದ್ರೆ ನಾವ್ ಯಾವ ಲೆಕ್ಕ. ಸೀನ್ ಅವರು ಎಲ್ಲ ಮರೆಯಾದ್ರು ಅಂತ ಅನಿಸ್ತಾ? ನಾನೇ ಸ್ವಲ್ಪ ಮ್ಯಾರೇಜ್ ಎಲ್ಲ ಆದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಕರಿ ಆಗುತ್ತೆ, ಕರಿನೂ ಸೂಪರ್ ಹಿಟ್ ಆಗುತ್ತೆ. ಅವಾಗ ಸೀನು ಅವರು ತುಂಬ ಬ್ಯುಸಿ ಆಗಿಬಿಡ್ತಾರೆ. ಅಲ್ಲಿಂದ ಒಂದಷ್ಟು ಸಿನಿಮಾಗಳು ನೀವು ರನ್ ಮಾಡ್ತೀರಿ. ಸುದೀಪ್ ಅವ್ರ ಸಿನಿಮಾದಲ್ಲೂ ಕೆಲಸ ಮಾಡ್ತೀರಿ. ಆಮೇಲೆ ಮತ್ತೆ ಅಗೇನ್ ಶಿವಣ್ಣನ ಸಿನಿಮಾ ಸಿಗುತ್ತೆ ಪ್ರೇಮ್ ಜೊತೆ, ಅದೇ ಜೋಗಿ. ಆ ಜೋಗಿ ಮತ್ತೊಂದು ದಾಖಲೆ ಸೃಷ್ಟಿಸಿದಂಥ ಸಿನಿಮಾ. ಆ ಜೋಗಿಯ ಆರಂಭದ ದಿನಗಳು ಹೆಂಗಿದ್ವು? ಆ ಪ್ರೇಮ್ ನಿಮ್ಮ ಜೊತೆ ಕಾನ್ವರ್ಸೇಷನ್ ಹೆಂಗೆ ನಡೀತು ಆ ಸಿನಿಮಾಗೆ? ಪ್ರೇಮ್ ಜೊತೆ ಕರಿ ಆದಮೇಲೆ ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ ಮಾಡ್ತೀವಿ. ಹಾಂ, ಎಕ್ಸ್ಕ್ಯೂಸ್ ಮೀ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ ತುಂಟ ಅಂತ ಒಂದು ಸ್ಟಾರ್ಟ್ ಮಾಡ್ತೀವಿ. ಓಕೆ. ತುಂಟಾಗೆ ಬಂದು ನಮ್ಮ ರವಿ ಸರ್ ಬ್ರದರ್ ಬಾಲಾಜಿ ಅವರು ಹೀರೋ. ಅವರು ಆಗ ಪ್ರೇಮಸ್ಮಿ ಮಾಡ್ತಾ ಇರ್ತಾರೆ. ನಾವು 3 ತಿಂಗಳು 6 ತಿಂಗಳು 1 ಇಯರ್ ಆಗೋಗುತ್ತೆ. ಬಟ್ ನಾವು ಫ್ರೀ ಆಗಿದ್ದೀವಿ. ನಾವು ಪ್ರೇಮು ಏನು ಮಾಡೋದು ಈಗ ತುಂಟ ಸಬ್ಜೆಕ್ಟ್ ರೆಡಿ ಇದೆ, ಲೊಕೇಶನ್ಸ್ ಎಲ್ಲ ರೆಡಿ ಇದೆ, ಸೂಟ್ ಮಾತ್ರ ಹೋಗಬೇಕು. ಕೊನೆಗೆ ಇವ್ರದ್ದು ಪ್ರೇಮಸ್ಮಿ ಮುಗಿಯೋದೇ ಇಲ್ಲ. ಆಗ ನಾನು ಪ್ರೇಮ್ನ ರವಿ ಸರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ರವಿ ಸರ್ ಜೊತೆ ನಾನು ಹಿಂದೆ ವರ್ಕ್ ಮಾಡಿರ್ತೀನಿ. ಇದ್ರ ಮೇಲೆ ಹೋದಾಗ ರವಿ ಸರ್ ಅಂತಾರೆ, ಇಲ್ಲ ಇನ್ನೊಂದು 6 ತಿಂಗಳು ಬಿಟ್ಬಿಡ್ತೀನಿ, ಫಿನಿಶ್ ಮಾಡಿದ್ಮೇಲೆ ಇದಾಗ್ತದೆ. ರವಿ ಸರ್ ಹತ್ರ ಮಾತಾಡ್ಕೊಂಡು ನಾನು ಪ್ರೇಮ್ ಹೊರಗೆ ಬಂದಮೇಲೆ, ಪ್ರೇಮ್ ಇನ್ನೂ 6 ತಿಂಗ್ಳಿಗೆ ಆಗಬೇಕಾ, ಅದರೊಳಗೆ ಯಾವ್ದಾದ್ರು ಬೇರೆ ಸಬ್ಜೆಕ್ಟ್ ಮಾಡೋಣ ಅಂದಾಗ ಪ್ರೇಮ್ಗೆ ಹೋಗಿದಾಗುತ್ತೆ. ಎಲ್ಲ ಬೇರೆ ಮಾಡಿಬಿಡೋಣ, ಈ ಸಬ್ಜೆಕ್ಟ್ ಹಂಗೆ ಇಡೋಣ ಅಂದ್ಬಿಟ್ಟು ಏನು ಮಾಡ್ತೀವಿ, ಒಂದು ಶಿವಣ್ಣನ ಸಿನಿಮಾ ಮಾಡೋಣ ಅಂತ ಒಂದು ಪ್ಲ್ಯಾನ್ ಬರುತ್ತೆ. ಆಗ ಜೋಗಿ ಏನಾದ್ರು ಟೈಟ್ಲ್ ಇಲ್ಲ, ಏನಿಲ್ಲ. ಎಲ್ಲ ಆದ್ಮೇಲೆ ಹಂಗ ಮಾತಾಡ್ಕೊಂಡು ನಾವು ಅಶ್ವಿನಿಗೆ ಬರ್ತೀವಿ. ಬಂದು ಮಾತಾಡ್ಬೇಕಾರೆ ನಮ್ಮ ರಾಮ್ ಪ್ರಸಾದ್ ಅವರು ಅಣ್ಣ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಜೋಗಿ ಮೂವ್ ಆಗುತ್ತೆ. ಮುರುಡೇಶ್ವರಾಗ ಹೋಗ್ತೀವಿ ಸಬ್ಜೆಕ್ಟ್ ಮಾಡೋಣ ಅಂತ. ನಮ್ಮ ಟೀಮು ಪ್ರೇಮು, ನಾವು ಡ್ಯಾನ್ಸ್ ಮಾಸ್ಟ್ರು, ನಮ್ಮ ಮಳವಳ್ಳಿ ಸಾಯಿ ಕೃಷ್ಣ ಅವ್ರ ಹತ್ರ ರೈಟರ್ ಎಲ್ಲರೂ ಹಿಂಗೆ, ನಮ್ಮ ಎಡಿಟ್ರು, ಒಂದು ಟೀಮ್ ಇರುತ್ತೆ ನಮ್ದು. ನಮ್ಮ ಟೀಮ್ ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಆಗ, ಎಲ್ಲ ಬ್ಯಾಚುಲರ್ಸ್. ಹೋದಾಗ ಅಲ್ಲಿ ಒಂದು ಲೈನ್ ಮಾಡ್ತೀವಿ, ಒಂದು ವಿಲೇಜ್ ಸಬ್ಜೆಕ್ಟು ಶಿವಣ್ಣನಿಗೆ ಅಂದ್ಬಿಟ್ಟು ಮಾಡಿದಾಗ ಟೈಟ್ಲು. ಆಗ ಅಲ್ಲಿ ಜೋಗಿ ಅಂತ ಒಂದು ಹುಟ್ಟುತ್ತೆ. ಅಲ್ಲಿಂದ ಶುರುವಾಗುತ್ತೆ. ಅದಕ್ಕೆ ಬಂತು ಶಿವಣ್ಣ ಹೀರೋ. ನನಗೆ ಭಾರಿ ಸಂತೋಷ. ಏನಕ್ಕೆ ಅಂದ್ರೆ ಅಷ್ಟಿಷ್ಟಲ್ಲ, ಅವ್ರ ಸಂಸ್ಥೆ ಕೆಲಸ ಮಾಡಿದ್ದೀನಿ. ಶಿವಣ್ಣನ ಜೊತೆ ನಾನು ಕ್ಯಾಮ್ರಾಮನ್ ಆಗಿ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ. ಬಟ್ ಶಿವಣ್ಣ ನನ್ಗಿಂತ ಶಿವಣ್ಣನ ತುಂಬ ಆಗುತ್ತೆ. ನಮ್ಮ ಯೂನಿಟಲ್ಲಿ ಕೆಲಸ ಮಾಡಿದ್ರು ನಮ್ಮ ಸೀನು ಕ್ಯಾಮ್ರಾಮೇನು ಭಾರಿ. ನನಗಂತೂ ಸಿನಿಮಾದಲ್ಲಿ ಪ್ರತಿಯೊಂದು ಹಂತದಲ್ಲಿ ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಏನೇ ಯಾಕಂದ್ರೆ ಪ್ರೇಮು ಹೊಸಬ್ರು, ಎಲ್ಲ ಹೊಸಬ್ರು ಟೀಮಲ್ಲಿ. ಅಲ್ಲಿಗೆ ಅಳ್ಬ ಅಂದ್ರೆ ನಾನು ಒಬ್ಬನೇನೆ. ನನ್ನ ಹತ್ರ ಪ್ರತಿಯೊಂದು ಡಿಸ್ಕಸ್ ಮಾಡೋದು ಹಾಗೆ ಹೀಗೆ ಅಂತ. ನನಗೆ ಪ್ರತಿ ಹಂತದಲ್ಲಿ ಒಂದು ಹೆಚ್ಚೆಚ್ಚವಾಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಏನಕ್ಕೆ ಯೂನಿಟಲ್ಲಿ ಸೀನಿಯರ್ ಅಂತ ವರ್ಕ್ ಮಾಡಿದ್ದು ಕ್ಯಾಮ್ರಾಮನ್ ಆಗ್ತಾವನೆ ಅಂದಾಗ ತುಂಬಾ ಖುಷಿ ಪಡೋದ್ರಲ್ಲಿ ಶಿವಣ್ಣ ಫಸ್ಟ್. ಆಮೇಲೆ ಅಪ್ಪು ಸಾರು, ಅಣ್ಣೂರು, ಅದು ಒಂದು ಕಥೆ ಇದೆ. ಅಣ್ಣೂರು ರಜನಿ ಸರ್ ಸಿನಿಮಾ ನೋಡಿ ಅಣ್ಣವ್ರಿಗೆ ನಾನು ಕ್ಯಾಮ್ರಾಮನ್ ಅಂತ ಗೊತ್ತಿರುತ್ತೆ. ಶಿವಣ್ಣವ್ರಿಗೆ ಹೇಳ್ತಾರೆ, ಅಪ್ಪಾಜಿ ಸೀನಪ್ಪ ಅಂತಿದ್ರು. ಅಣ್ಣವ್ರು ಯಾರಿಗೂ ಏಕವಚನ ಕರಿತಿರ್ಲಿಲ್ಲ. ಸೀನಪ್ಪ ಜೊತೆ ಮಾತಾಡ್ಬೇಕಲ್ಲ ಅಂತ. ಆಗ ಶಿವಣ್ಣ ನನಗೆ ಫೋನ್ ಮಾಡ್ತಾರೆ, ಸಿನೋ ಹಿಂಗೆ ಅಪ್ಪಾಜಿ ನೀನು ನೋಡ್ಬೇಕಂತೆ, ನಿನ್ಗೆ ಯಾವಾಗ ಫ್ರೀ ಆಗುತ್ತಾ ಹೋಗಮ್ಮ ಅಂತಾರೆ ಶಿವಣ್ಣನಿಗೆ. ನೋಡಿ ಎಷ್ಟು ದೊಡ್ಡ ಮನಸ್ಸು ಅಂದ್ರೆ, ನೀನು ಯಾವಾಗ ಫ್ರೀ ಆಗುತ್ತೆ ಆಗ ನೀನು ಹೋಗಮ್ಮ, ಅಪ್ಪಾಜಿ ನೋಡ್ಬೇಕಂತೆ. ನಾನು ಒಂದು ಗೋಪಿ ಅಂದ್ಬಿಟ್ಟು ಮುರಳಿ ಅವ್ರದ್ದು ಸಿನಿಮಾ ಮಾಡ್ತಾ ಇರ್ತೀನಿ. ಸಂಜೆ ಪ್ಯಾಕಪ್ ಅಂತಷ್ಟೇ ಸೀದಾ ನಾನು ಮನೆಗೆ ಹೋಗ್ತೀನಿ. ಅಪ್ಪಾಜಿ ಹೋಗ್ತೀನಿ. ಹೋದ್ಮೇಲೆ ಅಕ್ಕನೂ ಅಣ್ಣವ್ರು ಇರ್ತಾರೆ. ಕಾಫಿ ಬರುತ್ತೆ, ಕಾಫಿ ಕುಡ್ತೀವಿ. ಕುಡಿದ್ಮೇಲೆ ಹಾಗಾಗಿ ಮಾತಾಡಿ ಅಣ್ಣವ್ರಿಗೆ ಕೈ ಮುಗಿತಾರೆ. ಸಿನಪ್ಪ ನಮ್ಮ ಮಾದಪ್ಪನ ತುಂಬಾ ಚೆನ್ನಾಗಿ ತೋರಿಸಿದ್ಯಪ್ಪ. ಅವ್ರಿಗೆ ಮಾದೇಶ್ವರನ ಬೆಟ್ಟದಲ್ಲಿ ಸಾಂಗ್ ಮಾಡಿದ್ವ ಸರ್, ಅದು ತುಂಬಾ ಇಷ್ಟ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿ ನಮ್ಮ ಮಾದಪ್ಪನ ತೋರಿಸಿದ್ಯಪ್ಪ ಅಂತಾರೆ. ನೋಡಿ ಎಷ್ಟು ದೊಡ್ಡ ಒಂದು ಅರ್ಧ ಗಂಟೆ ನಾವು ಮಾತಾಡ್ತೀವಿ ಪರ್ಸನಲ್. ಅಕ್ಕವರು ಫೋನ್ ಬರುತ್ತೆ, ಅವ್ರು ಹೊರಗಡೆ ಹೋಗ್ತಾರೆ. ಅಣ್ಣವ್ರ ಜೊತೆ ನೀವು ಇಬ್ರೇ ಎಂಥ ಒಂದು ಹಾಫ್ ಅನ್ ಅವರ್ ಮೇಲೆ ಮಾತಾಡಿ ಅಲ್ಲೇ ಫೋಟೋ ಎಲ್ಲ ಹೊಡ್ಸ್ಕೊಂಡು ಒಂದು 2-3 ಸಲ ಕಾಫಿ
ತುಂಬ ಆ ಇದಾಗಿ ಸಿನಿಮಾ ಬಗ್ಗೆ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಅದೊಂದು ನಮಗೆ ಅಣ್ಣವ್ರ ಹತ್ರ ಒಂದು ದೊಡ್ಡ ಒಂದು ಇದು ನಟ ಸಾರ್ವಭೌಮ ದೇವ್ರ ಜೊತೆ ಕೂತ್ಕೊಂಡು ನಾವು ಮಾತಾಡ್ತೀವಿ. ಅರ್ಧ ಗಂಟೆ ಪರ್ಸ್ನಲ್ ಆಗಿ ಸ್ಪೆಂಡ್ ಮಾಡಿದ್ದು. ನಾನು ಯೂನಿಟಲ್ಲಿ ಇದ್ದಾಗ ತುಂಬ ಜೊತೆ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಜೊತೆ. ನಾವು ಶೂಟಿಂಗ್ ಅಂತ ಸಹ ಮನೆಗೆ ಹೋಗ್ತಿದ್ದೋ. ಓಕೆ. ಮನೆಗೆ ಹೋದ್ರೆ ನಮ್ದೇನು ಕೆಲಸ ಇಲ್ಲ, ಸುಮ್ಮನೆ ಓಡಾಡ್ಕೊಂಡಿರೋದು. ನಾವು ಮನೆ ಹುಡುಗಂತಾರ ಅಲ್ಲಿ ಕಿಚನ್ಗೆ ಹೋಗೋದು, ಫ್ರಿಡ್ಜ್ ಓಪನ್ ಮಾಡಿದ್ರೆ ಸ್ವೀಟ್ಸ್ಗಳಿರೋದು, ಫ್ರೂಟ್ಸ್ಗಳಿರೋದು ಎಲ್ಲ ತಿಂತಿದ್ದು. ನಾವೇನು ತಿನ್ನಿಲ್ಲ ಅಂದ್ರೆ ಮಂಗಳಕ್ಕ ಬರ್ತಿದ್ರು, ಅಕ್ಕವ್ರು ಬರ್ತಿದ್ರು, ಸ್ವೀಟ್ ಇದೆ ಫ್ರೂಟ್ಸ್ ಇದೆ ತಿನ್ನಿ ಅಂತಿದ್ರು. ನಮ್ಗೆ ಆಗಿಂದ ಇತ್ತು. ಆಮೇಲೆ ಅಣ್ಣವ್ರಿಗೆ ಊಟಕ್ಕೆ ಅವ್ರು ಒಬ್ಬರೇ ಊಟ ಮಾಡಲ್ಲ ಕೂತ್ಕೊಂಡು. ಅಲ್ಲಿ ಡೈನಿಂಗ್ ಟೇಬಲ್ ಏನಿಲ್ಲ ಸರ್, ಕಿಚನ್ ಆಪೋಸಿಟೇ ಒಂದು ದೊಡ್ಡ ಹಾಲ್ ಇತ್ತು, ಅಲ್ಲಿ ಚಾಪೆ ಹಾಕಿರ್ತಿದ್ರು. ಅಣ್ಣವ್ರಿಗೆ ಒಬ್ಬರೇ ಕೂತ್ ಊಟ ಮಾಡಿಲ್ಲ. ಹಿಂಗ್ ನೋಡ್ದ, ಸಿನಪ್ಪ ಊಟ ಮಾಡ ಅಂದ್ರೆ ಆಯ್ತಪ್ಪಾಜಿ ಅಂದ್ಬಿಟ್ಟು. ನಮ್ ಲೆಕ್ಕನೇ ಇಲ್ಲ ಸರ್ ಜೊತೆ ಎಷ್ಟು ಸಲ ನಾವು ಊಟ ಮಾಡಿದ್ದೀವಿ ಅವ್ರ ಜೊತೆ. ಅದೊಂದು ನಮ್ಗೆ ದೇವರ ಕೊಟ್ಟ ವರ. ಕರೆಕ್ಟ್. ದೇವ್ರ ಜೊತೆ ಕೂತ್ಕೊಂಡು ಊಟ ಮಾಡೋಂಥದ್ದು ದೇವ್ರ ಕೊಟ್ಟ ವರ, ಎಲ್ರಿಗೂ ಸಿಗಲ್ಲ ಅದು. ಸಿಗಲ್ಲ. ಓಕೆ, ನೀವು ಮಾಡಿದ ಸಿನಿಮಾ ಅಷ್ಟೂ ಸಿನಿಮಾಗಳ ಸೂಪರ್ ಹಿಟ್. ನೀವು ಮೆಜೆಸ್ಟಿಕ್ಕು, ಕರಿಯ, ಆಮೇಲೆ ಅದಾದಮೇಲೆ ಎಕ್ಸ್ಕ್ಯೂಸ್ ಮೀ, ಅದಾದಮೇಲೆ ಜೋಗಿ, ಒಂದಿಷ್ಟು ಸಿನಿಮಾ, ಪ್ರೀತಿ ಯಾಕೆ ಭೂಮಿ ಮೇಲಿದೆ, ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಸಿನಿಮಾಗಳು ಮಾಡ್ತೀರಿ. ಎಂದಾದರೂ ನಿಮಗೆ ಸಿನಿಮಾ ರಂಗದಲ್ಲಿ ಅನ್ನಿಸ್ತಾ ಬೇಸರ ಆಗಿದೆ ಅಂತ? ಖಂಡಿತ ಇಲ್ಲ ಬಾಸ್. ನನಗೆ ನಾನೇನು ಏನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಅದೆಲ್ಲ ನನಗೆ ಕೊಡ್ತು. ಇಂಡಸ್ಟ್ರಿ ಎಲ್ಲ ಕೊಡ್ತು ಬಾಸ್. ಚಿಕ್ಕ ಏಜಲ್ಲೇ ನನಗೆ ಒಂದು ಹೆಸರು ಕೊಡ್ತು, ದುಡ್ಡು ಕೊಡ್ತು. ಭಾಳ ಚಿಕ್ಕ ಏಜ್ ನಾನು ಇಂಡಸ್ಟ್ರಿಗೆ ಬಂದಾಗ. ನನ್ಗೆ 16 ವರ್ಷ, ನನ್ಗೆ 25 ವರ್ಷದಲ್ಲಿ ಎಲ್ಲ ಕೊಡ್ತು. ಕೇವಲ 10 ವರ್ಷಕ್ಕೆ ಎಲ್ಲ 10 ವರ್ಷಕ್ಕೆ ಬಾಸ್. ಹೆಸರು, ಒಳ್ಳೆ ಹೆಸರು ನಮ್ಗಾಗ. ಜೋಗಿ ಅಂದ್ರೆ ಎಲ್ಲಾ ಕಡೆ ಜೋಗಿ ಸಿನಿಮಾ ಅಂದ್ರೆ ಈಗ ನಾನು ಏನು ಎಷ್ಟು ಸಿನಿಮಾ ಮಾಡಿದ್ರು ಜೋಗಿ ಕ್ಯಾಮರಾಮನ್ ತಕ್ಷಣ ಹಿಂಗೆ ಕಣ್ಣು ಹಿಂಗಿದೆ. ಎಂತವ್ರಿಗಾದ್ರೂ ಒಂದು ಖುಷಿ ಆಗುತ್ತೆ. ಆ ಥರ ಒಂದು ಹೆಸರು ಕೊಟ್ಟಿದೆ, ದುಡ್ಡು ಕೊಟ್ಟಿದೆ. ಒಂದು ಇಂಡಸ್ಟ್ರಿಲೇ ಒಂದು ಗುರುತಿಸ್ಕೊಳ್ಳೋಂಥದ್ದು ಒಂದು ಇದಾಯ್ತು ನಮಗೆ. ಅದಾದಮೇಲೆ ಎಲ್ಲೋ ಒಂದು ಕಡೆಗೆ ಒಂದಷ್ಟು ಸಿನಿಮಾಗಳು ಬಂದ ನಂತರ ಸೀನ್ ಅವರು ಎಲ್ಲ ಮರೆಯಾದರು ಅಂತ ಅನಿಸ್ತಾ? ಇಲ್ಲ, ಖಂಡಿತ ಇಲ್ಲ ಬಸ್. ನಾನೇ ಸ್ವಲ್ಪ ಮ್ಯಾರೇಜ್ ಎಲ್ಲ ಆದಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಆಗ ಕಂಟಿನ್ಯೂ ಬ್ಯುಸಿಯಾಗಿ ಮಾಡ್ತಿದ್ದೆ, ಮಕ್ಕಳೆಲ್ಲ ಇದ್ದಾರೆ. ಸ್ವಲ್ಪ ಮಕ್ಳ ಜೊತೆ, ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋಣ ಅನಿಸ್ತು. ಅದರಿಂದ ಸ್ವಲ್ಪ ಆದರೂ ಆಗಾಗ ಒಂದು ಮಾಡ್ತಾ ಇರ್ತೀನಿ ಸಿನಿಮಾಗಳು. ಈಗಲೂ ಒಂದು 3 ಸಿನಿಮಾ ಡಿಸ್ಕರ್ಸಲ್ಲಿ ಇದೆ, ನಡೀತಾ ಇದೆ. ನಿಮ್ಮ ಆ ಸ್ಟ್ರಗ್ಲಿಂಗ್ ಲೈಫು ನೆನೆಸ್ಕೊಂಡಾಗ, ಯಶಸ್ಸು ಬಂದಾಗ, ಅದನ್ನು ನೆನೆಸ್ಕೊಂಡಾಗ ಏನು ಅನ್ನಿಸ್ತು ಸರ್? ಯಾಕಂದರೆ ಆರಂಭದಲ್ಲಿ ಬಂದಾಗ ನೀವೇ ಹೇಳ್ತಾ ಇದ್ರಿ, ಜೇಬಲ್ಲಿ ಕಾಸು ಇರ್ತಿರ್ಲಿಲ್ಲ, ಟ್ರೈನಲ್ಲಿ ಹೋಗ್ಬೇಕಂತಂದರೆ ಕಾಸು ಕೊಡದಲ್ಲೇ ಹೋಗ್ತಾ ಇದ್ದೀವಿ ತಪ್ಪಿಸ್ಕೊಂಡು ಅಂತ. ಅಂದರೆ ಅವೆಲ್ಲ ನೋಡಿದಾಗ ನಿಮ್ಗೆ ಅನಿಸಿದ್ದೇನಂತ? ಇಂಡಸ್ಟ್ರಿ ಎಲ್ಲ ಕೊಡ್ತು ನಿಜ. ಖಂಡಿತ ಬಾಸು. ಈಗ ಒಂದು ಹೇಳ್ತಾರಲ್ಲ, ಇದ್ದಾಗ ಹಿಗ್ಬಾರ್ದು, ಇಲ್ದಿದ್ದಾಗ ಕುಗ್ಗಬಾರ್ದು ಅಂತ. ಈಗ ಅಣ್ಣವರು ಒಂದು ಹೇಳಿದ್ರು, ಯಶಸ್ಸು ಅನ್ನೋದು ನಮ್ಮ ಹಿಂದೆ ಇರಬೇಕು, ಮುಂದೆ ಇರಬಾರ್ದು. ಕರೆಕ್ಟ್. ಆ ಮುಂದೆ ಅಂತ ಇಟ್ಕೊಂಡ್ರೆ ನಾವೇ ಎಡವಿ ಮರ್ತೋಗ್ಬಿಡ್ತೀವಿ ಅಂತ. ನಮ್ಗೆ ಅದು ಯಾಕಂದ್ರೆ ಅಣ್ಣವ್ರ ಕಂಪ್ನಿ ನಾವು ಅಷ್ಟು ವರ್ಷ ಇದರಿಂದ ಅಲ್ಲಿ ಪ್ರತಿಯೊಂದು ನಮ್ಗೆ ಅದು ಒಂದು ಇನ್ಸ್ಟಿಟ್ಯೂಟ್ ಇದ್ದಂಗೆ. ಅಣ್ಣವ್ರ ಯೂನಿಟಲ್ಲಿ ಪ್ರತಿಯೊಂದು ಬಸ್ ನೀವೆಲ್ಲ ಕಲ್ತ್ಬಿಡ್ಬೋದು. ಎಲ್ಲ ನಿಮ್ಗೆ ಏನ್ ಇದೆಲ್ಲ ಇತ್ತು ಅಂದ್ರೆ ಆಮೆಲ್ಲ ಹೋಗ್ಬಿಡುತ್ತಲ್ಲಿ ಯೂನಿವರ್ಸಿಟಿ. ಅಣ್ಣವ್ರು ನೋಡಿದ್ರೆ ನೀವು ಕಂಟಿನ್ಯೂ ಒಂದು 15 ದಿನ, ಒಂದು ತಿಂಗಳು ನೋಡ್ಬಿಟ್ರೆ ನೀವು ಜೀವನದಲ್ಲಿ ಏನು ನಿಮ್ಗೆ ದುಡ್ಡು ನಾಸೆ ಆಗಲಿ ಆಗಲಿ ಯಾವ್ದು ಬಲ್ಲ, ಸರಳತೆಯಾಗಿ ಅಂತ ವ್ಯಕ್ತಿನ ಹೆಂಗೆ ಇರ್ಬೇಕಾದ್ರೆ ನಾವ್ ಯಾವ ಲೆಕ್ಕ ನಾವು ಅದನ್ನ ಅಳವಡಿಸ್ಕೊಂಡು. ಯಾಕಂದ್ರೆ ಶಿವಣ್ಣನ ನೋಡ್ತಿದ್ದೆ, ಶಿವಣ್ಣ ಹ್ಯಾಟ್ರಿಕ್ ಹೀರೋ, ಸೂಪರ್ ಸ್ಟಾರ್. ಹೆಂಗಿರ್ತಿದ್ರು ಅಂದ್ರೆ ಈಗಲೂ ಹಾಗೆ ಈಗಲೂ ಹಾಗೆ ಇದ್ದಾರೆ. ಈಗ ನಾವು ಹೇಳ್ತಿರಲ್ಲ ಬಸ್, ನಮ್ಮ ಇದರಲ್ಲಿ ಅವ್ರ ಮನೆಯವ್ರು ಯಾರನ್ನು ಏಕವಚನದಲ್ಲಿ, ನಮ್ಮ ಲಕ್ಷ್ಮಕ್ಕಾಗಲಿ, ಮಂಗಳಕ್ಕಾಗಲಿ, ಪೂರ್ಣಿಮಾ ಅವ್ರಾಗಲಿ, ಯಾರು ಪ್ರತಿಯೊಬ್ಬರು ಏಕವಚನದಲ್ಲಿ ಯಾರನ್ನೂ ಕರಿತಿರ್ಲಿಲ್ಲ. ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಕೊಡೋರಲ್ಲಿ. ಕರೆಕ್ಟ್. ಅದು ಒಂದು ದೊಡ್ಡ, ಅದಕ್ಕೆ ಹೇಳೋದು ದೊಡ್ಡ ಮನೆ ಅನ್ನೋದೇನಕ್ಕೆ ಅಂದರೆ ದೊಡ್ಡ ಮನಸ್ಸು, ದೊಡ್ಡ ಗುಣ. ಹೌದು ಸರ್. ಆರಂಭದ ದಿನಗಳಲ್ಲಿ ಬಂದಾಗ ನಿಮಗೆ ಅನಿಸಿದ್ದು ತಾರತಮ್ಯ ಇದೆ ಇಲ್ಲಿ ಇಂಡಸ್ಟ್ರಿನಲ್ಲಿ ಅಂತ ಯಾವ ಥರ ಅನಿಸೋ ಸರ್? ಇಲ್ಲ ಬಸ್, ಆ ಥರ ಏನು ಇರಲಿಲ್ಲ. ಗುಂಪುಗಾರಿಕೆ ಇತ್ತ ಹೋಗ್ಲಿ ಆಗ? ಅಂದ್ರೆ ಆಗ ಕಾಂಪಿಟೇಷನ್ ಅಂದ್ರೆ ಈಗ ಬಸ್ ಈಗಿರ್ಬಹುದು, ನಮ್ಮ ಟೈಮಲ್ಲಿ ಇರಲಿಲ್ಲ ಬಸ್. ನಮ್ಮ ಟೈಮಲ್ಲಿ ಒಂದು ಕ್ಯಾಮ್ರಾಮನ್ ಅಷ್ಟೇ. ನೆಗೆಟಿವ್ ಅಲ್ಲ, ನೆಗೆಟಿವ್ ಭಾಳ ಇದ್ದಿತ್ತು. ಆಮೇಲೆ ಡೈರೆಕ್ಟರ್ಗಳು ಹಾಗೆ ಇದ್ರು. ಆ ಡೈರೆಕ್ಟರ್ ಅಂದ್ರೆ ಆ ಕ್ಯಾಮ್ರಾಮನ್ ಫಿಕ್ಸು, ಈ ಡೈರೆಕ್ಟರ್ ಅಂದ್ರೆ ಈ ಕ್ಯಾಮ್ರಾಮನ್ ಫಿಕ್ಸು, ಅಷ್ಟೇ ಬೆರಳೆಂಟ್ಕೆನೆ ಇದ್ದಿದ್ದು. ಆಗ ಒಳ್ಳೊಳ್ಳೆ ಡಿಸ್ಕಸ್, ಒಂದು ಹೆಲ್ತಿಯಾಗಿ ಡಿಸ್ಕಸ್ ಮಾಡ್ತಿದ್ದು. ಕರೆಕ್ಟ್. ಲೊಕೇಶನ್ಸ್ ನೋಡ್ತೀವಿ. ಈಗ ನಮಗೆ ಸುಮಾರು ಜನ ಬರ್ತಾರೆ, ಕಥೆನೇ ಹೇಳಲ್ಲ, ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಹಂಗಲ್ಲ, ನಾವು ಅದ್ರ ಬಗ್ಗೆ ಡಿಸ್ಕಸ್ಗಳು ಪ್ರತಿ ಸೀನು ಡಿಸ್ಕಸ್ ಮಾಡ್ತಿದ್ದೋ. ಈ ಸೀನ್ ಎಲ್ಲಿ ಶೂಟ್ ಮಾಡಬೇಕು, ಯಾವ ಮೂಡಲ್ಲಿ ಇರಬೇಕು, ಮೂಡಲ್ಲಿ ಯಾವ ಥರ ಲೈಟಿಂಗ್ ಮಾಡಬೇಕು, ನಾವು ಆಗಲೇ ಡಿಸ್ಕಸ್ ಮಾಡ್ಕೊತಿದ್ದೋ. ಈಗ ಏನಿಲ್ಲ,
ಈಗ ಸ್ವಲ್ಪ ಚೇಂಜ್ ಆಗಿದೆ. ಈಗ ನೀವು ಹೊಸಬ್ರ ಜೊತೆಗೂ ಮಾಡಿದಿರಿ, ಹಳಬ್ರ ಜೊತೆಗೂ ಕೆಲಸ ಮಾಡಿರಿ. ಸೊ ವ್ಯತ್ಯಾಸಗಳು ಏನು ಕಂಡ್ಕೊಂಡ್ರಿ ಅಂತ ಹೊಸಬ್ರು ಮತ್ತು ಹಳಬ್ರು ಅಂತ? ನಾನು ಮಾಡಿದಾಗೆಲ್ಲ ಈಗ ನೋಡಿ, ನಾವು ಮಾಡಿದಾಗ ಪ್ರೇಮು ಹೊಸ ಡೈರೆಕ್ಟ್ರು, ಬಿಟ್ಟರೆ ನಮ್ಮ ರಾಘವ ಲೋಕಿ, ಅದು ನಾನು ಸತ್ಯ. ತುಂಬ ಜನರ ಜೊತೆ ನಾನು ಹೊಸಬ್ರ ಜೊತೆ ನಾನು ವರ್ಕ್ ಮಾಡಿರೋದು. ಬಟ್ ಅವ್ರ ಟ್ಯಾಲೆಂಟ್ ಅವ್ರು ಇರ್ತಿತ್ತು. ಆಮೇಲೆ ನಾನು ಮೈಂಡ್ಗೆ ಏನು ತಗೊಳ್ತಿದ್ದೆ ಅಂದರೆ, ಈಗ ಅವರು ಒಂದು ಸಬ್ಜೆಕ್ಟ್ ಮಾಡಿರ್ತಾರೆ, ಆ ಸಬ್ಜೆಕ್ಟ್ ಮಾಡಕ್ಕೆ 6 ತಿಂಗಳು ತಗೊಂಡಿರ್ತಾರೋ, ವರ್ಷ ತಗೊಂಡಿರ್ತಾರೋ ನಮಗೆ ಗೊತ್ತಿಲ್ಲ. ಆ ಸಬ್ಜೆಕ್ಟ್ ಅವರು ಮಾಡಿದಾಗ ನಾವು ಅವ್ರಿಗೆ ಅವ್ರು ಏನು ಅನ್ಕೊಂಡಿರ್ತಾರೆ ಬಸ್ 100% ನಾವು 200% ಇದು ಮಾಡಬೇಕು. ಕರೆಕ್ಟ್. ಒಂದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡಬೇಕು. ಅವ್ರು ಏನು ಹೇಳ್ತಾರೆ ಅದಕ್ಕೆ 10 ತಕ್ಕೊಡ್ಬೇಕು ನಾವು. ಅವ್ರು 1 ಶಾಟ್ ಹೇಳಿದ್ರೆ ನಾವು 10 ಶಾಟ್ ತಕ್ಕೊಡ್ಬೇಕು. ಬಸ್ ಇಟ್ಕೋ ಯೂಸ್ ಆಗುತ್ತಿದ್ದು. ಕರೆಕ್ಟ್. ನಾವು ಅವ್ರಿಗೆ ಎಷ್ಟು ಡೈರೆಕ್ಟ್ರಿಗೆ ಹೆಲ್ಪ್ ಮಾಡ್ತೀವಿ, ಅದು ಅಂದರೆ ನಮ್ಮ ವೃತ್ತಿ ಅದು. ಇವಾಗ ಕ್ಯಾಮ್ರಾಮನ್ನು ಏನು ಡೈರೆಕ್ಟರ್ ಹೇಳ್ತಾರೆ ಶಾಟ್ ತಕ್ಕೊಡ್ಬೇಕು, ಅದನ್ನು ಬ್ಯೂಟಿಫುಲ್ಲಾಗಿ ತಕ್ಕೊಡ್ಬೇಕು. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.